ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವಂತರೂ ಮಸ್ತ್ ಇದೀವಿ. ನೀವು ನೋಡ್ಲಿಕ್ಕತ್ತೀರಿ ಹೆಂಗದೇವು ಅಂತ ಹೇಳಿ. ಸೊ ಇವತ್ತು ನಾವು ಶೂನ್ಯ ರೆಸಾರ್ಟಿಗೆ ಬಂದೀವಿ. ಯಾವುದೇ ಥರ ಪ್ರಮೋಷನ್ ಅಲ್ಲ ಗೈಸ್. ಸೊ ಮೈಂಡ್ ಒಂದು ಸ್ವಲ್ಪ ಪೀಸ್ ಇಟ್ಕೊಳಕ್ಕೆ ಆ್ಯಕ್ಚುಲಿ ಭಾಳ ದಿನ ಎಲ್ಲೂ ಹೋಗಿದ್ದಿಲ್ಲ. ಸೊ ಹಾಗಾಗಿ ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ಬೇಸರಾಗಿತ್ತು. ಸೊ ಹಾಗಾಗಿ ಇವ್ನು ಕಾಡಿಬೇಡಿ ಬಂದಿದ್ರಿ ಗೈಸ್. ದಾಂಡೇಲಿಗೆ ಹೋಗೋ ಪ್ಲ್ಯಾನ್ ಈ ಸಲನೂ ಕ್ಯಾನ್ಸಲ್ ಮಾಡಿದ್ದು. ಇವ್ರು ಹಚ್ಚಿ ತಿರುವಿ ಇವ್ರಿಗೆ ನಿಲ್ರಿ. ಯಾಕಪ್ಪ ಅಂತಂದ್ರೆ ದಾಂಡೇಲಿಗೆ ಹೋಗೋಣ ಅಂತ ಹೇಳಿದ್ದೆ. ಜಗಳ ಆತು. ನೀನು ನೈಟೆಲ್ಲ ಮಲ್ಕೊಂಡೇ ಇಲ್ಲ ನಾನು. ಈ ಥರ ಕಣ್ಣಾಗಿದ್ದಾವ್ರಿ. ಈಚೋಕೆ ಕಣ್ಣೆಲ್ಲ ಭಾಳ ಕೆಟ್ಟು ಉರಿಯಾಕತ್ತಾವು. ಈಗ ಬಂದೀವಿ ನಾವು ಶೂನ್ಯ ರೆಸಾರ್ಟಿಗೆ. ಇಲ್ಲಿ ನೋಡ್ರಿ ಸಾಹೇಬ್ರ ಆರಾಮದಾರ. ಇವ್ರಿಗೇನು ಚಿಂತಿಲ್ಲ. ಈಗ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಫುಡ್ ಬಂದೈತಿ. ವಾಟರ್ ಬಾಟಲ್ ಅಷ್ಟು ಬರೋದೈತಿ. ಅದು ಬಂತಂದ್ರೆ ಮುಗಿತ್ರಿ ಗೈಸ್. ಊಟ ಮಾಡೋಕೆ ಸ್ಟಾರ್ಟ್ ಮಾಡೋದ್ರಿ ಗೈಸ್. ಯಾಕಂದರೆ ಬೆಳಿಗ್ಗೆ ನಾಷ್ಟ ಮಾಡೀವ್ರಿ. ಎಷ್ಟು 9ಕ್ಕೆ ಇವ್ರ ಮನೆ ನಾಷ್ಟ ಮಾಡಿದ್ದು. ಅನ್ನ ಒಗ್ಗರ್ನಿ ತಿಂದು ಇಲ್ಲಿ ಬಂದಿತ್ತು. ಬಾಟಲ್ ಬರ್ತಾರೆ. ಸೊ ಅಂದರೆ ಏನಂದ್ರೆ ಲೈಕ್ ಫುಡ್ ಕೊಟ್ಟಿದ್ದಾರು, ಬಟ್ ನೀರಿನ ಬಾಟಲ್ ಕೊಟ್ಟಿರಲಿಲ್ಲ. ಸೊ ಮತ್ತು ಅಗೇನ್ ಆರ್ಡರ್ ಮಾಡಿದೆ ನೀರಿನ ಬಾಟಲ್. ಸೊ ಅದಾವ್ರಿ ನೀರಿನ ಬಾಟಲ್ ಇಲ್ಲಂತಲ್ಲ, ಬಟ್ ಹಾಗೆ ಸಾದಾ ಇದಾವಲ್ಲ ಅಂಥೇಳಿ ಇದನ್ನು ಮಾಡಿದೆ. ಹಂಗೆ ಪ್ಲಾಸ್ಟಿಕ್ ಬಾಟಲ್ದಾಗ ಏನೂ ಕುಡಿಯಂಗಿಲ್ಲ. ಬಿಸ್ಲರಿ ನಡೀತೈತ್ರಿ. ಪ್ಲಾಸ್ಟಿಕ್ ಬಾಟಲ್ ಅವ್ರು ಇಟ್ಟಿರೋದ್ರ ಹಂಗೆ ಕುಡಿಯಂಗಿಲ್ಲ ನಾವು. ಆ್ಯಂಡ್ ಎಷ್ಟೋ ಜನ ಫ್ಯಾಮಿಲೀಸ್ ಬಂದೈತಿ. ಎಲ್ಲ ಥರ ಫಂಕ್ಷನ್ಸ್ ಐತಿ. ಎಲ್ಲ ಫನ್ ಮಾಡ್ಲಿಕ್ಕತ್ತಾರ, ನೋಡ್ಲಿಕ್ಕತ್ತೀವಿ ನಾವು. ಆ್ಯಂಡ್ ಒಂದೊಂದು ಇದನ್ನು ಎಲ್ಲ ಹೋಗೈತವ ಇದು. ಸೊ ನಾನು ಇವಾಗ ಊಟ ಎಲ್ಲ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋಗುವಂಥ ಐಡಿಯಾ ಐತಿ. ನಾಳೆ ಒಂದು ದಿನ ಇರ್ಬೇಕಂತ ನಂದು ಐತಿ, ಅವನದಿಲ್ಲ. ನೋಡೋಣ ರೀ ಏನು ಮಾಡ್ತಾನೆ ಏನಿಲ್ಲ. ನೋಡೋಣ ಏನೇನು ಆಗ್ತೈತಿ ಏನೇನು ಹೋಗ್ತೈತಿ. ಅದಾವ್ರಿಗೆ ಬಿಟ್ಟಿದ್ದು ಅಲ್ಲ. ಸೊ ಬರ್ರಿ ಇವಾಗ ಏನೇನು ತಂದೇವಿ ಏನೇನಿಲ್ಲ ಅನ್ನೋದೆಲ್ಲ ತೋರಿಸ್ತೀನಿ. ಇದು ಒಂಥರ ಚೆನ್ನಾಗೈತೆ ರೆಸಾರ್ಟ್. ನೋಡ್ರಿ ಗೈಸ್, ಇದು ವೆಜ್ ಫ್ರೈಡ್ ರೈಸ್ ಮಾಡೀನಿ, ಚಿಕನ್ ಕೊಲ್ಲಾಪುರಿ ಮಾಡೀನಿ, ಆಮೇಲೆ ಇದು ಕೊಟ್ಟಾರ ಸಲಾಡ್ ಗತೆ, ಆಮೇಲೆ 2 ಚಪಾತಿ ಮಾಡಿದ್ದೀನಿ, 2 ಚಮಚೆ, 2 ಪ್ಲೇಟ್ ಕೊಟ್ಟಾರ, ಆ್ಯಂಡ್ ವಾಟರ್ ಬಾಟಲ್ ಕೊಟ್ಟಾರ. ಇವಾಗ ಏನಿದ್ರು ಮಸ್ತ್ ಪಕ್ಕಿ ತಿನ್ನೋದಷ್ಟೇ ರೀ ಗೈಸ್. ಈಗ ಮುಖಕ್ಕೆ ತಗೊಂಬಂದ ಊಟಕ್ಕೆ ಹೋಗ್ಬೇಕಂತ. ಊಟಕ್ಕೆ ಗೈಸ್ ಹಲ್ ತಿಕ್ಕೊಳತನ್ರಿ ಗೈಸ್. ಯಪ್ಪ ನಿಂದಿದು ನಿಂದು ಸಾಫ್ಟ್ ಬೇಕಂತೆಲ್ಲ, ನಂಗೆ ಹಾರ್ಡ್ ಇಷ್ಟ. ಹಲ್ ತಿಕ್ಕಾಕ್ರಿ ಗೈಸ್. ನಾವು ನಿದ್ದೆ ಐತ್ರಿ ಗೈಸ್. ಕನ್ನ ಫುಲ್ ನಿದ್ದೆ ಐತಿ. ಇನ್ನು ನಿದ್ದೆ ಯಾವಾಗ ಪೂರ್ತಿ ಆಕೈತಿ ಯಾರಿಗೆ ಗೊತ್ತ್ರಿ ಗೈಸ್. ನಿನ್ನೆ ಎದ್ದು ಮಿಷಾನ್ ಆಗ್ಬಿಡ್ರಿ ಜಗಳ. ಕಾಲ್ದಾಗ ಆಯ್ತು ಅವಂದ ತಪ್ಪ ಆ್ಯಕ್ಚುಲಿ, ಬಟ್ ಸ್ಟಿಲ್ ಸಹಿಸ್ಕೊಂಡು ಹೊಂಟೀನಿ ರೀ ಗೈಸ್. ಯಾವಾಗ ನನ್ನ ಸಿಟ್ಟು ಜಾಸ್ತಿ ಆಗಿ ಪಿತ್ತು ನೆತ್ತಿಗೆ ಏರ್ತಪ್ಪ ಅಂತಂದ್ರೆ ಅವಾಗ ಇವು ಉಳಿದು ಎಲ್ಲಿ ಇವು ಅದಾನಲ್ಲ ಇವು ತಲೆನೇ ಕೆಡ್ಸ್ಕೊಂಗಿರಿ. ಹೋದ್ರೆ ಇನ್ನೋಬೇಕಂತ ನೀವು ಅಲ್ಲ ಗಿಡ. ಹಾಂ, ಸೊ ಆಯ್ತು ಬರ್ರಿ ಗೈಸ್, ಈಗ ಊಟ ಮಾಡೋಣ. ಸುರೇಶ್ ಬರಲಿ, ಹಾಲು ತಿಕ್ಕೊಳಕ್ಕೆ ಹೋಗ್ಯಾನವ. ಜಸ್ಟ್ ಈಗ ಮಕ್ಕೊಂಡು ಎದ್ದು ಅರ್ಧ ತಾಸು ಆಗಿಲ್ರಿ ನಾವು ಮಕ್ಕೊಂಡು ಎದ್ದ. ಬಂದು ಕೂಡ ಅಲ್ಲಿಂದ ಬಂದವಲ್ಲ ಸುಸ್ತಾಗಿ ಎದ್ದ. ನನಗಂದ್ರೂ ನಿದ್ದಿನ ಮಾಡಿಲ್ಲ. ಈಗಾದರೂ ನನ್ನ ಕಣ್ಣು ನೋಡ್ರಿ ಗೈಸ್. ನೋಡಿದ್ರಣ ಏನು ಮಾಡ್ತೀರಿ? ಏನಾರ ಫನ್ ಮಾಡ್ಬೇಕಂದ್ರೆ ಕೆಳಗೆ ಎಲ್ಲರೂ ಫುಲ್ ಜನ ಹುಯಿ ಅಂತೀನಿ ಅದಾರು. ಏನು ಆಟ ಆಡತ್ತೀವಿ ಇವತ್ತು. ಆ್ಯಂಡ್ ಕಂಟೆಂಟ್ ವಿಡಿಯೋ ಮಾಡ್ಬೇಕನ್ನತ್ತೀನಿ ನಾನು. ಕಂಟೆಂಟ್ ವಿಡಿಯೋ ಮಾಡಿದ್ರೆ ಈಗ ಓಡ್ತಾವು. ಶಾರ್ಟ್ ಮೂವಿ ಸಲುವಾಗಿನೂ ಬಂದೇವಿ ಇಲ್ಲಿ. ಹಂಗೆ ನೋಡ್ರ ಅರ್ಧ ಸೀನ್ ಇಲ್ಲಿ ತೊಗೋಬೇಕಂತೇಳಿ ನೋಡೋಣ ಏನಂತ ಏನಿಲ್ಲ. ನಾನು ಅದನ್ನು ಒಂದು ಸೀನ್ ಕೆಫೆ ಒಳಗೆ ತೊಗೊಳ್ಳುವಂಥ ಸೀನ್ ಐತದು. ಇಲ್ಲೇ ತೊಗೊಳ್ಳೋನು ಇಲ್ಲಂಗೆ ಟೇಬಲ್ ಕಾಣತ್ತಾವಲ್ಲ, ಅದನ್ನು ಹೊರಗೆ ಹಾಕಿ ತೊಗೊಳ್ಳೋನು ಅಂತ ನಾನು ಆತೀನಿ. ಇಲ್ಲ ಕೆಫೆ ಒಳಗೆ ತೊಗೊಳ್ಳೋನು ಅಂತನಂತಾನ. ಈಗ ಚಲೋ ಕ್ಲಾರಿಟಿ ಆಗಲಿ, ವಿಡಿಯೋ ಆಗಲಿ, ಕ್ವಾಲಿಟಿ ಆಗಲಿ, ವಾಯ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಬೇಕು. ಎಡಿಟಿಂಗ್ ಪರ್ಪಸ್ಸು ಮಸ್ತಾಗಿ ಮಾಡಬೇಕು ಅಂತ ನಮ್ದ್ರಾಗ ಐತೀಗ. ಅಂದ್ರೆ ಹೋದ ಸಲದ ಯಾಕೋ ಸರಿ ಆಗಿಲ್ಲ. ಎಲ್ಲರೂ ಅದನ್ನು ಹೇಳಿದ್ರಿ, ನಿಮ್ಮ ಅಭಿಪ್ರಾಯ ಹೇಳಿದ್ರಿ, ತಿಳಿಸಿದ್ರಿ. ಈ ಸಲ ನಾವು ಬೆಸ್ಟ್ ಕೂಡ ಟ್ರೈ ಮಾಡಬೇಕಲ್ಲ. ಈ ಸಲ ಯಾವುದೇ ಥರ ಕಲರ್ ಗ್ರೇಡಿಂಗ್ ಅದು ಮಾಡಿಸಲ್ಲ ರೀ ಗೈಸ್. ಎಡಿಟಿಂಗ್ ನಾನೇ ಮಾಡ್ತೇನೆ ಈ ಸಲ.
ಅದೆಷ್ಟು ಹೋಗ್ತದ ಹೋಗಲಿ, ಅದರೊಳಗೆ ಒಂದು ಸಂದೇಶ ಅನ್ನೋದಿರುತ್ತಲ್ಲ, ಅದು ನಿಮಗೆ ಮುಟ್ಟಿದ್ರೆ ಸಾಕು ಗೈಸ್. ಪಾರ್ಟ್ 2 ಬರ್ತೈತ್ರಿ, ವೇಟ್ ಮಾಡಿರಿ ಗೈಸ್. ಅಷ್ಟೇ, ಬರೀ ಗೈಸ್ 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 ಅಂತಂದು ಬೇಸರ ಬಿಡ್ತೈತಲ್ಲ. ಇರಲಿ, ಈಗ ನನಗೆ ಹಸು ಆಗೈತೆ ರೀ, ಅದಕ್ಕೆ ಈಗ ಅವ್ನು ಬರೋ ಮಟ್ಟ ವೇಟ್ ಮಾಡೋಕ್ಕಾಗ್ಲಾರ್ದಕ್ಕೆ ನಿಮ್ಮ ಜೊತೆ ಮಾತಾಡತ್ತೇನೆ ರೀ ಗೈಸ್. ಈಗ ಅವು ಬಂದಮೇಲೆ ಊಟ ಚಾಲೂ ಮಾಡ್ತೀವಿ. ಅಯ್ಯಪ್ಪ ದೇವರೇ, ದುರ್ಗಾದೇವಿ, ಕೃಷ್ಣ ಪರಮಾತ್ಮ ಕಾಪಾಡಪ್ಪ. ಇವು ಹಾಲು ತಿಕ್ಕೊಂಡು ಮೊಗ ಈಗ ತಕ್ಕೊಂಡು ಮೊಗ ಬಾರಿಸ್ಕೊಂಡು ಇಲ್ಲಿ ಕುಂಕುಮದ ಬದಲು ಇಲ್ಲಿ ಪಸ್ಟಿಗೆ ಹಚ್ಕೊಂಡು ಬರಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರು ಇನ್ನೊಂದು 10 ನಿಮಿಷ ತೊಗೊತಾನೆ ರೀ ಗೈಸ್. ಓಕೆ ಗೈಸ್, ಅವು ಬರಲಿ, ಅವು ಬಂದ್ಮೇಲೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೇನೆ ರೀ ಗೈಸ್. ಹೇಬ್ರಿ ತಿಂದು ಹೆಂಗೈತೆ ಅಂತ ಹೇಳ್ತಾರೆ, ತಿನ್ನಿರಿ. ಇನ್ನೊಂದು ನೆದಿಗಲ್ಲೊಳಗದೇನು ರೀ, ಮುಖ ತಗೊಂಡ್ಬಂದ್ರು ಹಾಲು ತಗೊಂಡು ಮುಖ ಒರೆಸ್ಕೊಂಡು ಹುಡುಗಿಯರು ಬೇಕು ಗೈಸ್. ಇವು ಬೇಡ. ಇತ್ತಾಗ ನೋಡ್ರಿ ಫೇಸ್ ಎಕ್ಸ್ಪ್ರೆಷನ್ ಕಾಣಿಸ್ವಲ್ತೈತಿ ಕರೆನಾ? ಎವ್ರಿ ಟೈಮ್ ಅದೇ ಐತ್ರಿ ಇಲ್ಲಿ ಸೀನ್ ಆಗೋದು. ಎಗ್ ಕರಿ ಆಪ್ಷನ್ ಐತೆ ರೀ ಗೈಸ್. ಆಪ್ಷನ್ ಅಂತೇನೋ ಆಪ್ಷನೇ ಇರಲಿಲ್ಲ ರೀ ಗೈಸ್, ಅಂದ್ರೆ ಬಫೆ ಇಟ್ಟಿರಂತ. ಸೊ ಹಾಗಾಗಿ ಅಕ್ಕರಿ ಎಲ್ಲ ಖಾಲಿ ಆಗೈತಿ. ಇಲ್ಲಿ ಫಂಕ್ಷನ್ಸ್ ಅದಾವಲ್ಲ, ಸೊ ಖಾಲಿ ಆಗಿಬಿಟ್ಟೈತೆ. ಚಲೋ ಇದ್ದಿದ್ದಟ್ಟ ಖಾಲಿ ಆಗಿಬಿಡ್ತೈತೆ ಮೊದಲು. ವೈಷ್ಣವಿ ಹೇಳ್ತಾಳೆ ನೋಡ್ರಿ ಈಗ ರೀ ಗೈಸ್, ನಂಗೆ ಫ್ರಾನ್ಸ್ ತಿನ್ಬೇಕು ಅನ್ಸತ್ತೈತೆ ರೀ. ಇವಂಗೆ ಇಷ್ಟ ಇಲ್ಲ ರೀ, ಅದಕ್ಕೆ ಸುಮ್ಮಾಗಿದೆ. ಮಗ ಉಪ್ಪಿರ್ಲಿಕ್ಕಂದ್ರೆ ಓಕೆ, ಚಲೋ ಐತಿ. ಸೈಡ್ ಸ್ವಲ್ಪ ಉಪ್ಪು ಕೊಡ್ಬೇಕು. ಡ್ರೆಸ್ ಚೇಂಜ್ ಮಾಡಿದ್ವಿ ಆ್ಯಂಡ್ ಇವನು ಕೂಡ ಡ್ರೆಸ್ ಚೇಂಜ್ ಮಾಡ್ದೆ. ಬಿಕಾಸ್ ಈಗ ಒಂದು ಕಾನ್ಸೆಪ್ಟ್ ವಿಡಿಯೋ ಮಾಡ್ಲಿಕ್ಕತ್ತೀವಿ. ಅವಾಗ ಇಲ್ಲೇ ಈಗ ಒಂದು ಮುಗೀತ ಮಸ್ತ್ ಐತಿ ರೀ, ಎಂಟರ್ಟೈನ್ಮೆಂಟ್ ಐತಿ, ಸಿಕ್ಕಾಪಟ್ಟೆ ಮಸ್ತ್ ಐತಿ. ಆ್ಯಂಡ್ ಈಗ ಸೆಕೆಂಡ್ ಕಾನ್ಸೆಪ್ಟ್ ಮಾಡ್ಲಿಕ್ಕತ್ತೀವಿ. ಯಾವುದ್ರ ಬಗ್ಗೆ ಅಂದರೆ ಗಂಡ ಹೆಂಡತಿ ಬಗ್ಗೆ ಆ್ಯಂಡ್ ಅವ್ರು ತೋರಿಸುವಂಥ ಕೇರ್, ಲವ್, ಕನ್ಸರ್ನ್ ಬಗ್ಗೆ ಐತಿ. ಸೊ ಒಂದು ಒಳ್ಳೆ ಉದ್ದೇಶ ಐತಿ. ಬಟ್ ಅದ್ರೊಳಗೆ ಏನೂ ಡೈಲಾಗ್ಸ್ ಇರೋಂಗಿಲ್ಲ, ಬಟ್ ಫೀಲಿಂಗ್ಸ್ ಮೇಲಾಗಲಿ ಆ್ಯಂಡ್ ಎಕ್ಸ್ಪ್ರೆಷನ್ ಮೇಲಾಗಲಿ ಆ್ಯಂಡ್ ಅವ್ರೇನು ಮಾಡ್ತಿರ್ತಾರಲ್ಲ ಅದ್ರ ಮೇಲೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಎಷ್ಟು ಲವ್, ಕೇರ್, ಕನ್ಸರ್ನ್ ಅದು ಇರ್ತೈತಿ ಅಂತೇಳಿ. ಸೊ ಇವಾಗ ಮತ್ತೆ ಇವು ಡ್ರೆಸ್ ಚೇಂಜ್ ಮಾಡ್ಲಿಕ್ಕತ್ತಾನು. ಆ್ಯಂಡ್ ಫಸ್ಟ್ ಒಂದು ಚಲೋ ಆಯ್ತು, ಈಗ ಸೆಕೆಂಡ್ ಈ ಥರ ಇದ್ರಿ ಡ್ರೆಸ್ ಚೆಂದ ಕಾಣಿಸತೈತಿ. ಈಗ ಅದನ್ನು ಒಂದು ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಂಟೆಂಟ್ ಐತ್ರಿ, ಕಂಟೆಂಟ್ ಅದನ್ನು ಮಾಡಿ ಮತ್ತು ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀರಿ ಗೈಸ್. ಈಗ ಸದ್ಯಕ್ಕಂದ್ರೆ ರೀಲ್ಸ್ ಆಗಲಿ, ಈಗ ರೀಲ್ಸ್ ಸಲುವಾಗಿ ಕಾನ್ಸೆಪ್ಟ್ ವಿಡಿಯೋ ಇಟ್ಕೊಂಡು ವಿಡಿಯೋ ಮಾಡ್ಲಿಕ್ಕತ್ತೇವೆ ರೀ. ಈಗ ಅದೊಂದು ಮಾಡ್ರೆ ಮುಗಿತ್ರಿ ಗೈಸ್. ಒಂದು ಮಸ್ತ್ ಐತ್ರಿ ಗೈಸ್, ಹೇಳ್ತೇನೆ ರೀ. ಒಬ್ರು ಹಿಂಗೆ ಚೀರಿದಾರ್ರಿ ಗೈಸ್ ಇದ್ರೊಳಗೆ. ಈ ಲಾಗ್ ಬರೋಕ್ಕಿಂತ ಮುಂಚೆ ಅದು ವಿಡಿಯೋ ಬಂದಿರ್ತೈತ್ರಿ, ಹೋಗಿ ನೋಡ್ಕೊಂಬಿಡ್ರಿ ಬರ್ರಿ ಆಯ್ತಾ ಗೈಸ್. ಆಗಲೇ ಪ್ರಿವಿಯಸ್ ಡ್ರೆಸ್ ಹಾಕೊಂಡು ಗೊತ್ತೈತಿ, ಅದ್ರ ಮೇಲೆ ವಿಡಿಯೋ ಮಾಡೇನಿ. ಈ ಸೆಕೆಂಡ್ ಒಂದು ಡ್ರೆಸ್, ಇದು ಸೆಕೆಂಡ್ ಡ್ರೆಸ್ಸ ಸೆಕೆಂಡ್ ವಿಡಿಯೋ ಸಲುವಾಗಿ. ಸೊ ಬನ್ನಿ ಗೈಸ್, ಹೆಂಗಿತ್ತು ಫಸ್ಟ್ ವಿಡಿಯೋ ಕಾನ್ಸೆಪ್ಟ್? ಮಸ್ತ್ ಇತ್ತಲ್ಲ? ಓನ್ ಗೈಸ್, ಓನ್, ಬಟ್ ಕನ್ನಡದಾಗ. ಹಾಂ, ಸೊ ಸ್ಟಾರ್ಟ್ ಮಾಡೋಣ. ನೀನು ಫಸ್ಟ್ ಇದನ್ನು ತೊಗೊಳ್ಳಿ. ಓಕೆ, ಈಗ ಒಂದು ಹೊರಗಿಂದ ಬರುವಂಥ ಸೀನ್ ಒಂದಿತ್ರಿ, ಅದನ್ನು ತೊಗೋತೀನಿ. ಆ್ಯಂಡ್ ಫೋನ್ ತೊಗೊ ನೀನು, ಅದು ನನ್ನ ಫೋನ್ ತೊಗೋ. ಸೊ ಗೈಸ್, ಸಕ್ಸಸ್ಫುಲಿ 3 ವಿಡಿಯೋ ಕಂಪ್ಲೀಟ್. ಅವೇ ಇಷ್ಟು ಹೊಲಸು ಬ್ರೈಟ್ನೆಸ್. ಸೊ ಗೈಸ್ ಕಂಪ್ಲೀಟೆಡ್. ಏನು ಹೇಗೆ ಬಂದಿನ ಸಕ್ಸಸ್ಫುಲಿ 3 ವಿಡಿಯೋಸ್ ಕಂಪ್ಲೀಟೆಡ್ ಗೈಸ್. ಕಾನ್ಸೆಪ್ಟ್ ವಿಡಿಯೋ 3 ವಿಡಿಯೋ ಅಲ್ಲ? ಓಕೆ, 2 ವಿಡಿಯೋ. 1ನೇ ವಿಡಿಯೋದ ಇನ್ನೂ ಅರ್ಧ ಐತ್ರಿ, ಅದರದ್ದು ಒಂದು ಸ್ವಲ್ಪ ಆರ್ಡ್ರ್ ಬರಬೇಕು. ಈವ್ನಿಂಗ್ 7:30 ಮುಂದೆ ಆರ್ಡ್ರ್ ಕೊಡ್ತಾರಂತ. ಅಷ್ಟು ಮಟ್ಟ ವೇಟ್ ಬಾರೋ, ಇಬ್ಬರದು ಐತಿದ್ದು ಬ್ಲಾಗ್. ಸೀನ್ ತಗೊಳಕ್ಕೆ ಭಾಳ ಕಷ್ಟ ಆಗ್ತದ. ಯಾಕೆ ಹಂಗಲ್ಲ, ಆ ಕಡೆ ಕ್ಯಾಮ್ರಾ ಇಡುತ್ತೆ. ಆ್ಯಂಗಲ್ ಭಾಳ ಚೇಂಜ್ ಆತ್ರಿ ಗೈಸ್. ಹಿಂಗೆ ಪ್ರಾಪರಾಗಿ ಕ್ಯಾಮ್ರಾಮ್ಯಾನ್ ಅಂತ ಇಲ್ಲ, ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ. ಇವಂದು ಏನಾರ ಇದ್ದಾಗ ಸೀನ್ ನಾ ತೊಗೋತೀನಿ, ಆ್ಯಂಡ್ ನಂದು ಏನಾರ ಇದ್ದಾಗ ಸೀನ್ ನೀವು ತೊಗೊಂಡಿರ್ತಾನು. ಆ್ಯಂಡ್ ಇಬ್ಬರದು ಏನಾರ ಇದ್ದಾಗ ನಮ್ಮ ಸ್ಟ್ಯಾಂಡ್ ತೊಗೊಂಡಿರ್ತೈತಿ, ಹಚ್ಚೋಗಿರ್ತೀವಿ ನಾವು. ಎಕ್ಸ್ಪ್ರೆಷನ್ ಹೇಳಿ ಸಾಕಾದ ನನಗಂತೂ ಸುರೇಶಿಗೆ. ಅವ್ನು ನಿದ್ದೆ ಬರೇ ನಿದ್ದೆ ಗೈಸ್.
ಅಲ್ಲೆಲ್ಲ ಸ್ವಚ್ಛ ಮಾಡ್ಲಿಕ್ಕತ್ತಾರ್ರಿ. ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕಂತ ಭಾಳ ಆಸೆ ಐತಿ, ಬಟ್ ಅಲ್ಲೆಲ್ಲರೂ ಅದಾರು. ಫ್ಯಾಮಿಲಿ ಅದ, ಫ್ಯಾಮಿಲಿ ಅದಾರ ನೋಡಲ್ಲ, ಫ್ಯಾಮಿಲಿ ಅದಾರ್ರಿ. ಸೊ ಹಾಗಾಗಿ ಆಮೇಲೆ ಹೋಗೋಣ್ರಿ ಗೈಸ್. ಯಾಕಪ್ಪ ಅಂತಂದ್ರೆ ಅನ್ಕಂಫರ್ಟೇಬಲ್ ಅವ್ರಿಗೂ ಆಗಬಾರ್ದು, ನಮಗೂ ಆಗಬಾರ್ದು. ಅನ್ಕಂಫರ್ಟೇಬಲ್ ಮೀನ್ಸ್ ಏನಂದ್ರೆ ಲೈಕ್ ಈಗ ನಾವು ಸ್ವಿಮ್ ಮಾಡಿಸಿರ್ತೇವಿ, ಪಾಪ ಅವರು ಇರ್ತಾರೆ, ಅವ್ರ ಫೋಟೋ ಶೂಟ್ ಇರ್ತೈತಿ, ನಮ್ಮದು ವೀಡಿಯೋಸ್ ಮಾಡೋದಿರ್ತೈತಿ. ಸೊ ಇಬ್ಬರಿಗೂ ಏನು ಡಿಸ್ಟರ್ಬೆನ್ಸ್ ಅನ್ನಿಸ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಗೈಸ್. ಈಗ ಏನು ಮಾಡೋಣ, ಈಗ ನೆಕ್ಸ್ಟ್ ಎಡಿಟಿಂಗ್ ಮಾಡ್ತೀಯ? ನಮ್ಮ ಸುರೇಶ್ ಅವರು ಎಡಿಟಿಂಗ್ ಮಾಡಿಕೊಡ್ತಾರೆ. ನಾನು ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಒಂದು 5 ಗಂಟೆಗೆ. ಈ ವ್ಲಾಗ್ ಬರೋಕ್ಕಿಂತ ಮುಂಚೆ ಈ ಡ್ರೆಸ್ ಮೇಲಿನ ವ್ಲಾಗ್ ಬಂದಿರ್ತೈತಿ, ರೀಲ್ಸ್ ಬಂದಿರ್ತೈತಿ, ಕಾನ್ಸೆಪ್ಟ್ ವಿಡಿಯೋ ನೋಡ್ಕೊಂಡು ಬರ್ರಿ ಗೈಸ್. ಈಗ ಅದಕ್ಕೆ ಸಾಂಗ್ ಯಾವ್ದು ಇರ್ತೈತಪ್ಪ ಅಂತಂದ್ರೆ ಇದು ಸಾರಿ ಸೋನು ಸರ್ ಅವ್ರದ್ದು ಮತ್ತು ಇವ್ರದ್ದು ಸಂಜಿತ್ ಹೆಗಡೆ ಅವ್ರದ್ದು ಮಾಯಾವಿ ಅಂತ ಯಾವುದೋ ಒಂದು ಹೊಸ ಸಾಂಗ್ ಬಂದೈತೆ ನೋಡ್ರಿ, ಅದಕ್ಕೆ ಟ್ರೆಂಡಿಂಗ್ ಒಳಗೈತ್ರಿ ಗೈಸ್. ಅದನ್ನು ಬಿಡ್ತೇನೆ ರೀ ಗೈಸ್. ಅಂದ್ರೆ ಒಬ್ಬ ಹುಡುಗ ಒಂದು ಗಂಡಾಗಿ ಒಂದು ಹೆಂಡತಿಗೆ ಎಷ್ಟೆಲ್ಲ ಕೇರ್ ಮಾಡ್ತಾನೋ ಅದನ್ನು ಹೇಳಿದನು ಆಲ್ರೆಡಿ. ಬಟ್ ಒಬ್ಬೊಬ್ಬರ ಹಂಗಲ್ಲ, ಎಷ್ಟೇ ಏನೋ ಕೆಲಸ ಮಾಡ್ರು ಅಸಡ್ಡೆ ತೋರಿಸ್ತಾರು, ಅವ್ರ ಸಲುವಾಗಿ ಏನೋ ಮಾಡ್ರು ಇದನ್ನು ಇಗ್ನೋರೆನ್ಸ್ ಮಾಡ್ತಾರೆ. ಬಟ್ ರಿಯಲ್ ಮ್ಯಾನ್ ಅದಾವ, ಆಕಿಗೆ ಸಾಥ್ ಕೊಡ್ತಾನು. ಆ್ಯಂಡ್ ಅಕ್ಕಿನ ಕಷ್ಟೊಳಗಾಗಲಿ ಅಕ್ಕಿನ ಸುಖದಾಗಲಿ, ಸುಖದಾಗಿರೋದಕ್ಕಿಂತ ಕಷ್ಟೊಳಗೆ ಭಾಳ ಇರ್ತಾನು. ಆ್ಯಂಡ್ ಈಗ ಯಾರೋ ಒಬ್ಬರು ಏನೋ ಒಂದಂದ್ರು ನನ್ನ ಹೆಂಡ್ತಿಗೆ ಹಂಗೆ ಅನ್ಬೇಡ್ರಿ ಅಂತೇಳಿ ಸಪೋರ್ಟಿವ್ ಆಗಿ ನಿಲ್ತಾನು. ಆ್ಯಂಡ್ ಹೆಂಡ್ತಿಗೆ ಯಾರ ಕಡೆಯಿಂದನೂ ಏನು ಅನ್ನಿಸ್ಕೊಳಕ್ಕೆ ಕೊಡಂಗಿಲ್ಲ. ಆ್ಯಂಡ್ ಇಬ್ಬರು ಮೇಡ್ ಫಾರ್ ಈಚ್ ಅದಾರು ಅನ್ನಿಸ್ತೈತಿ, ಹಂಗೈತಿ. ಆ್ಯಂಡ್ ಯಾ ಅಷ್ಟೇ. ಅದು ಏನು ಹೇಳಕ್ಕೆ ಇಷ್ಟಪಡ್ತಿ? ಅವ್ ಹಂಗಿಲ್ಲ, ಅದಕ್ಕೆ ಹಂಗಂತಾನೋ. ಒಣ ಶೋಕಿ ಬಿಡುದಿಲ್ಲ ನೋಡ್ರಿ ಇಂಥವು. ಒಟ್ಟ ಇಲ್ಲ, ನಾವು ಇರೋದ ಹಿಂಗೆ ಇರುವ ನಾವು ಚೇಂಜ್ ಆಕ್ಕಿವ್. ಸೊ ಗೈಸ್, ಇವಾಗ ಇದು ಥರ್ಡ್ ಔಟ್ಫಿಟ್ ಇಬ್ಬರದು ಕೂಡ. ಆ್ಯಂಡ್ ಇನ್ನೊಂದು ಕಂಟೆಂಟ್ ಚಾ ಕುಡಿಬೇಕು ಅನ್ಸೈತ್ರಿ. ಚಾ ಕುಡಿಯೋ ಟೈಮ್ ಐತಿ, ಎಷ್ಟೊಂದು 5 ಅಂದ್ರೆ ನೀ ಇಂಡೈರೆಕ್ಟ್ ಒಳಗೆ ನಂಗೆ ಚಾ ತರಸ್ ಅಂತ ಹೇಳತ್ತಿ. ಚಾ ಮಾಡಂತ ಹೇಳ್ತೇನೆ, ಅಲ್ಲಿ ಮಾಡೋ ಎಲ್ಲ ಐಟಮ್ಸ್ ಅದಾವ, ಮಾಡಂತ ಹೇಳ್ತೇನೆ. ಓಕೆ, ಮಾಡ್ತೇನೆ. ಅದನ್ನು ನಿಂಗೆ ಲಾಗ್ ಒಳಗೆ ತೋರಿಸ್ತೀನಿ, ನಿಮಗೆ ಲಾಗ್ ಒಳಗೆ ತೋರಿಸ್ತೀನಿ. ಸೊ ಈಗ ಥರ್ಡ್ ಯಾವುದೋ 3ನೇ ಕಾನ್ಸೆಪ್ಟ್ ವಿಡಿಯೋ ಅಲ್ಲ, ಕಂಟೆಂಟ್ ವಿಡಿಯೋ ಮಾಡಿದ್ವಿ, ಮಸ್ತ್ ಐತ್ರಿ ಗೈಸ್. ಅದು ಓನ್ ಕಂಟೆಂಟ್. ಆ್ಯಂಡ್ ಕ್ರೆಡಿಟೆಡ್ ಯಾರಿಗೆ ಸಿಗ್ಬೇಕಂದ್ರೆ ಇವರಿಗೆ. ಸೊ ನೆನಪಿಸಿದ್ದನ್ನ, ಬಟ್ ಕ್ರೆಡಿಟ್ ಸಿಗೋದು ಇವರಿಗೆ ಅಷ್ಟೇ. ಬಟ್ ಅಪ್ಲೋಡ್ ಆಗೋದು ನನ್ನ ಚಾನಲ್ದಾಗ, ನನ್ನ ಇನ್ಸ್ಟಾ ಒಳಗೆ ರೀಲ್ ಅಪ್ಲೋಡ್ ಆಗ್ತದೆ, ಇವ್ರದ್ದು ಇನ್ಸ್ಟಾ ಒಳಗೆ ಅಪ್ಲೋಡ್ ಆಗ್ತದೆ, ಇಬ್ಬರದು ಗಿಡ್ಡ. ಸೊ ಇವಾಗ ಸಾಹೇಬ್ರಿಗೆ ಚಾ ಕುಡಿಬೇಕನ್ಸದೈತಂತ. ಚಾ ಬೇಕೋ ಕಾಫಿ ಬೇಕೋ? ಚಾನ ಬೇಕಂತ. ನಮ್ಮ ಉತ್ತರ ಕರ್ನಾಟಕ ಮಂದಿ ಚಾಗ ಹಿರಿದ ಗಡಿ ಅದಾರ್ರಿ, ಖಡಕ್ ಮಂದಿ ಅದಾರ. ಸೊ ಈಗ ಚಾ ಮಾಡೋಣಂತ. ನಮ್ಮ ಜವಾರಿ ಸ್ಟೈಲ್ ಒಳಗೆ ಚಾ ಮಾಡೋದ ನಿಮಗೆ ಸಂಭಾಷಣೆ ಏನು ಭಾಷಣ ಬಿಗಿತೇವಂತ. ಚಾ ಮಾಡೋದು ಹ್ಯಾಂಗೆ ಮಾಡೋದು ಅಂತ ಹೇಳೇ ಅದು ನನಗೆ ಒಂದು ಇಷ್ಟ ಆಗೋದಿಲ್ಲ. ಏನಂದ್ರೆ ಪಿಕ್ಚರ್ ಒಳಗೆ ತೋರಿಸುವಂಥ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಇಷ್ಟ ಆಗಂಗಿಲ್ಲ ನನಗೆ. ಯಾಕಪ್ಪ ಅಂದ್ರೆ ಅವ್ರು ಎಳೆದು ಮಾತಾಡ್ತಾರೆ. ಬಿಕಾಸ್ ನಮ್ಮ ಉತ್ತರ ಕರ್ನಾಟಕದವ್ರು ಯಾರು ಇದ್ರೆ ಅವ್ರು ನೀಟಾಗಿ ಮಾತಾಡ್ತಾರೆ. ಬೇರೆ ನಮ್ಮ ಉತ್ತರ ಕರ್ನಾಟಕದವ್ರು ಬಿಟ್ಟು ಬೇರೆಯವ್ರು ಆ್ಯಕ್ಟರ್ಗಳನ್ನ ತೊಗೊಂಡು ಮಾಡಿರ್ತಾರಲ್ಲ, ಅವ್ರು ಆ್ಯಕ್ಸೆಂಟ್ ಬರಂಗಿಲ್ಲ. ಹಂಗೆ ಅಂದ್ರೆ ಈಗ ಎಳೆದು ಮಾತಾಡ್ತಾರಲ್ಲ ಅವ್ರು, ಏನಲೇ ಅಪ್ಪ ಹಂಗಲ್ಲ, ಹಿಂಗೆ ಮಾತಾಡ್ತಾರೆ. ನಾವು ಏನ್ಲೇಪ್ಪ ಹಿಂಗೆ ಅಂತೀವಿ. ಸೊ ಅದೊಂದು ಸ್ವಲ್ಪ ನಂಗೆ ಅದು ಇಷ್ಟ ಆಗಂಗಿಲ್ಲ. ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ಮೇಲೆ ನಂಗೆ ಪ್ರೌಡ್ ಐತಿ. ಪ್ರೌಡ್ ಅನ್ನತ್ತಿದೆ. ಮೊನ್ನೆ ಯಾರೋ ಅದು ಕಮೆಂಟ್ ಹಾಕಿರಿ, ಹಂಗಲ್ರಿ, ಹೆಮ್ಮೆ ಐತ್ರಿ ಗೈಸ್, ಕನ್ನಡನ ಬೇಷದ, ಹೆಮ್ಮೆ ಐತ್ರಿ ಗೈಸ್. ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕ ನಮ್ಮ ಹೆಮ್ಮೆ, ನಮ್ಮ ಬೆಳಗಾವಿ ನಮ್ಮ ಹೆಮ್ಮೆ ಗೈಸ್. ಓಕೆ, ಚಾ ಮಾಡೋಣ ಬರ್ರಿ. ಹೆಲೋ ಗೈಸ್, ಹಾಯ್ ಗೈಸ್. ನಾವಿವಾಗ ನನ್ನ ಸಲುವಾಗಿ ವೈಷ್ಣವಿ ಚಹಾ ಮಾಡತ್ತಾಳ ನೋಡ್ರಿ. ಇಲ್ಲಿ ನೀರು ಸೌಂಡ್ ನಿಮ್ಗೆ ಸೌಂಡ್ ಬರತ್ತಿರ್ಬೇಕಾ? ಇಲ್ಲಿ ನೀರು ಕುದಿಯತ್ತಾವ. ಹೌದು, ನಾಳೆನೂ ಬೇಕು ವೈಷ್ಣವಿ, ಬೆಳಿಗ್ಗೆ ತರಿಸ್ಕೊಡ್ತಾರ. ಓಕೆ, ಬಂದ್ ಮಾಡ್ತೇನೆ ವೈಷ್ಣವಿ. ಇಲ್ಲಿ ನೋಡ್ರಿ, ನಂಗೆ ಕೆಲಸ ವೈಷ್ಣವಿ ಇದಲ್ಲ. ಅಯ್ಯೋ, ಇದನ್ನ ಒಂಥರ ಮಿಕ್ಸರ್ ಇದ್ದಂಗೆ ಐತ್ಲಾ.
ಮಿಕ್ಸರ್ ಅಲ್ಲ ಇಡು ಇಡು ಅಪ್ಪಾಜಿ ಕಾಣತ್ತೆ ನೋಡೋಣ. ಹಾಂ ಐತಿ ಬಿಸಿ ನೀರು. ಬಿಸಿ ಅಂತ ಆಗೈತ್ರಿ ನೀರು. ಅಂದ್ರೆ ಇದ್ರಾಗ ಹಾಲ ಮತ್ತು ಸಕ್ಕರೆ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಸೊ ಗೈಸ್ ಕತ್ರಿ ಗಿತ್ರಿ ಎಲ್ಲ ಇಲ್ರಿ, ನಮ್ಮ ಹಲ್ಲ ನಮಗೆ ಕತ್ರಿ ಇದ್ದಂಗೆ. ಸೊ ಹಂಗಾಗಿ ತಪ್ಪಿಕೋಬೇಡ್ರಿ. ಮೊದಲನೇದಾಗಿ ಹಾಲು ಇದನ್ನ ಮಾಡತ್ತ ಹಾಲಿನ ಪೌಡ್ರ್. ಹಾಲಿನ ಪೌಡ್ರ್ ಅಲ್ಲ, ಹಾಲಿನ ಪೌಡ್ರ್ ಮಾಡತ್ತಿಲ್ಲ, ಹಾಲಿನ ಪೌಡ್ರ್ ಹಾಕತ್ತೀನಿ. ಹಾಲಿನ ಪೌಡ್ರ್ ಮಾಡಿದ್ದ ನಿಮ್ಮ ಶಾಣೆ ಇಲ್ಲ ವೈಷ್ಣವಿ ನಮ್ಮ. ಹೌದ್ರಿ, ಶಾಣೆ ಇಲ್ರಿ, ಸಗಣಿ ತಿನ್ನಿಸ್ತೀರಿ ಕರೆ. ಹಂಗ ಮಾಡ್ದನ್ರಿ ಗೈಸ್. ಅವ್ನ್ ಏನೋ ತಪ್ಪಿದ್ರು ನನ್ನ ಮೇಲೆ ಹಾಕ್ತಾನ್ರಿ ಗೈಸ್. ನಾ ಪಾಪು ಹುಡುಗಿರಿ ಗೈಸ್, ಕರೆನ ಪಾಪು ಹುಡುಗಿ ಹಂಗ ಮಾಡ್ತಾನ್ರಿ. ನನಗೆ ಒಂದು ಕ್ಷಣ ಏನಾರ, ನನಗೆ ಇಷ್ಟಿಗೆ ಏನಾರ ಒಂದು ಬೈದ್ರ ಕಣ್ಣ ತಾನ ನೀರು ಎಳೆದು ಬಿಡ್ತಾವ್ರಿ ಗೈಸ್. ಅಷ್ಟು ನನಗೆ. ಆದ್ರೆ ಇವ್ನ ಮಗ ನೋಡಿಕೆ ಅಷ್ಟು ಗಪ್ಪತ್ತೀನಿ. ಏನೋ ಜಗಳ ಇವಂದ ಜಗಳ ಇದ್ರೆ ಇವ್ ಕಾಂಪ್ರಮೈಸ್ ಮಾಡಕ್ ಬರಂಗಿಲ್ರಿ. ಇರ್ಲಿ ರೀ, ಒಂದು ಟೈಮ್ ಇತ್ತ. ನನ್ನ ಟೈಮ್ ಬಂದೈತ್ರಿ ಈಗ. ಏನ್ ಟೈಮ್ ನಂದು ಏನು ಬರ್ತೈತಿ ಟೈಮ್ ಬರ್ತೈತಿ. ಏನ್ ಟೈಮ್ ಬರ್ತೈತೋ ನಿನಗೆ ಹಂಗ ನೀನು ಮತ್ತೆ ಆಮೇಲೆ ರೆಕಾರ್ಡ್ ಇದನ್ನ ಕೇಳ್ಕೊಳಂಗೆ ನಾ ಹಂಗ ಅನ್ನಿರಿ ಗೈಸ್. ಹ್ಞೂ ಅಂತ ಹೇಳಿ ನನ್ನ ಸಪೋರ್ಟ್. ಆದ್ರೆ ವಿಡಿಯೋ ಫುಟೇಜ್ ಇರತ್ತೈತಲ್ಲ ಅಪ್ಪಾಜಿ. ಇರಲ್ಲ ವೈಷ್ಣವಿ. ಆಯ್ತ್ರಿ ಸುರೇಶ್ ಅವರೇ. ಪಾಪ ನನ್ನ ಸಲುವಾಗಿ ವೈಷ್ಣವಿ ಇಷ್ಟು ಕಷ್ಟಪಟ್ಟು ಕೆಲಸ ಪಾಪ ಮಾಡತೈತಿ. ಇದನ್ನ ತಗೋಗಿಡ ಕುರ್ಚೆ ತಗೋ. ಹಿಂಗೆ ಕುರ್ಚೆ ತಗೋಪ್ಪ. ಕುರ್ಚೆ ತಗೋ. ಯಾಕೆ ನಿಂಗ ಕುಂಡ ಇರ್ಲಿ. ಇವತ್ತು ಒಂದ್ ದಿವಸ ಕುರ್ಚಿ ಮೇಲೆ ಕೂತ್ರೆ ಏನಾದ ವೈಷ್ಣವಿ, ದಿವಸ ನಾವು ನೆಲ ಮೇಲೆ ಕುಂಡ್ತೇವೆ. ಈಗ ಸಕ್ಕರೆ ಮತ್ತ ಹಾಲಿನ ಪೌಡರ್ ಮಿಕ್ಸ್ ಮಾಡ್ಕೊಳತ್ತೇನ್ರಿ. ಈಗ ಏನ್ ಮಾಡ್ತೇನಂದ್ರ ಇದು ತಾಜದ ಟೀ ಐತಲ್ಲ, ಅದನ್ನ ಅಡ್ವರ್ಟೈಸ್ ಒಳಗೆ ನೋಡಿದೀನಿ. ಅಂದ್ರೆ ನೀರೊಳಗೆ ಚಾ ಒಳಗೆ ಹೋಗಿದೆ, ನೀರೊಳಗರಿ ನೀರೊಳಗೆ ಇದನ್ನ ಎದ್ದು ತೆಗಿತಾರ ಅಥವಾ ಚಾ ಇದಂತ. ಸಾಕ ಇಷ್ಟ ಭಾಳ ಮಾಡ್ಬೇಡ. ಚಂದಾರ ಕುಡಿತೇನ, ಚಂದ ಅಲ್ಲೆಲ್ಲ ಉಗುಳ್ತೇನ ಅಷ್ಟ. ರಿಯಲ್ ಮ್ಯಾನ್ ಅದವ. ಹೆಂಗೋ ಇದ್ರು ನನ್ ಖುಷಿ ಪಡ್ಸಕರೆ ಚಲೋ ಆಗೈತಪ್ಪಿ ಅಂತ ಹೇಳ್ಬೋದಿತ್ತಲ್ಲ. ಅದಕ್ಕೆ ರೀ ಮೇಡಮ್, ಚಲ್ತೇನೆ ಅನ್ನೋದು ಹೆಂಗೆ ಗೊತ್ತುಪ್ಪ. ನಾ ಈ ಕಡೆ ಹೆಂಗೆ ಗೊತ್ತು, ಪ್ರೀತಿ ಮಾಡಾರ ಈ ಕಡೆ ಹೊರಟಾಗಿ ಕಾಣ್ಬೇಕು, ಈ ಕಡೆ ಪ್ರೀತಿಯಾಗಿ ಕಾಣ್ಬೇಕು. ಒಂದೇ ಥರ ಇದ್ರೆ ನಮ್ಮನ್ನ ಭಾಳ ಒಂಥರ ನೋಡ್ತಾರೆ. ಈಗ ನೋಡಿ ನಾನು ಕೆಟ್ಟದಾಗಿ ಕಾಣತ್ತೇನೆ ಅಂತ ಕುನಿ ಅವಾಗ ಅಂತ ಬರೀ ಕೆಟ್ಟದ ಇದ್ರಿ, ಬರೀ ಹಿಂಗೆ ಮಾಡ್ದೇನ್ರಿ. ಸ್ವಲ್ಪ ಚಲೋನು ಇದ್ದಂತ ಕುನಿ ಹೇಗೆ ಕೆಟ್ಟೋ ಇದು ಚಲೋನು ಇದೆ ಅಂತಾರ. ಹಂಗೆ ಈಗ ಹೆಂಗೆ ಗೊತ್ತು, ಬೆಲ್ಲ ಮತ್ತು ಏನು ಗಿಡಿ ಬೇವು ಬೆಲ್ಲ ಹೆಂಗಾಗೈತೆ, ಒಂದ್ ಕಡೆ ಕಹಿನೂ ಇರ್ತೈತೆ, ಒಂದ್ ಕಡೆ ಸಿವಿನೂ ಇರ್ತೈತೆ. ಹಂಗ ನಾ ಸ್ವಲ್ಪ ಕೆಟ್ಟು ಇರ್ತೇನೆ, ಸ್ವಲ್ಪ ಚಲೋನು ಇರ್ತೇನೆ. ಕರೆಕ್ಟಾ? ತಪ್ಪಾಗ್ತಿತ್ತು ಅದ, ಇಂಥ ಮಾತು ಬಂದ್ಗಳು ತಪ್ಪಾಗ್ತಿತ್ತು ಅದ. ನೋಡು ವೈಷ್ಣವಿ ಹೆಂಗ್ ಮಾಡ್ತಾಳ್ರಿ. ಆಳೋ ಮುಖ ಇದು, ಅಳಸೋ ಮುಖ ಇದು. ಕರೆ ಮಾತಾಡು. ನಾ ಯಾರಿಗೆ ಅಳಸೇನ್ ಹೇಳು? ನನ್ನ ಅಳಿಸಿಕ ನಾ ಅಳು ಮಗಾನ ಅಲ್ರಿ. ಒಟ್ಟ ಅಳು ಮಗ ಅಲ್ಲ. ಅಳು ಮಗ ಅಲ್ಲಂದಿ ಮತ್ತೆ ಅಳಸಿದ ಅಳಸಿನ ಹಿಡಿದ ಪಾಕೆಟ್ ಹರಿದೈತಿ. ಅದರ ಸಲ ಚಾ ಪುಡಿ ಬಿದ್ದಿದ್ರಾಗ ನೋಡ್ರಿ ಚಾಲು ಆತ್ ನೋಡ್ರಿ. ಇದು ಒಂದೊಂದ ನೆವಗಳಲ್ಲ ಪಜಿ, ಅದ್ರ ಫಾಲ್ಟ್ ಅದ. ನಾ ಹಾಕೊಂಡ್ ಹಾಕಿದೆ. ಇವು ನೋಡ್ಬೇಕಿತ್ತು ಸ್ವಲ್ಪ. ತಪ್ಪಾಯ್ತು. ಹಿಂಗ್ ಕುಡಿಲ್ಲ, ಹಿಂಗ್ ಕುಡಿಯ. ಇತರ ಚಾ ಪುಡಿ ಬಂದ್ರೆ ಹಿಂಗ್ ತೆಗೆದು ಕುಡಿ. ಓಕೆ ಮೇಡಮ್, ನೀವು ಹೆಂಗ ನಾವು ಹಂಗ. ಓಕೆ ಓಕೆ. ಅಮೂಲ್ ನಾವು ಸಣ್ಣಾಗಿದ್ದಾಗ ಇಂಥ ಅಮೂಲ್ ಅಲ್ಲ ಒಂಥರ ಯಾವುದೋ ಬರ್ತಿತ್ತು. ಅಂದ್ರ ಶನಿವಾರಕ್ಕೊಮ್ಮೆ, ಬುಧವಾರಕ್ಕೊಮ್ಮೆ, ಶುಕ್ರವಾರಕ್ಕೊಮ್ಮೆ ಇಲ್ಲ ಗಿಡಿ. ವಾರದಾಗ 3 ಸಲ ಹಾಲು ಬರ್ತಿದ್ವಿ ಶಾಲಿ ಒಳಗ. ಅಲ್ಲೇ ಅಂಗಡಿ ಒಳಗೆ ಹೋಗಿ ನಾವು 1 ರೂಪಾಯಿ 2 ರೂಪಾಯಿದು ಪೌಡರ್ ತರ್ತಿದ್ವಿ. ಅದು ಮಿಠ ಒಂದ ಮತ್ತು ಹಿಂಗೆ ಹಾಲಿನ ಪೌಡರ್ ಅಂತ ಇನ್ನೊಂದು ಬರ್ತಿರ್ತದ. ಅದನ್ನ ಹೋಗಿ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ವಿ ರೀ. ಇದನ್ನ ಹೆಚ್ಚಾಗಿ ಇದನ್ನ ಯಾವ್ದು ಗಿಡ್ಡೆ ಅದ, ಬೋರ್ಮಿಠ. ಎಸ್ ಅದ ಮೇಡಮ್ ಟೇಸ್ಟ್ ಮಾಡ್ಸತ್ತ. ಇಲ್ಲಿ ನೋಡ್ರಿ ಮತ್ತ ನಗಿ ನೋಡ್ರಿ. ನೀ ಸ್ಯಾಡ್ ಆಗ್ಬೇಕ. ಈ ನನ್ನ ಗಂಡನ ಮೇಲೆ ಬೆತ್ತಂತ ಇಕ್ಕಿ ನಗತಾಳ್ರಿ. ಇದು ಬರೇ ರಿವೆಂಜ್ ತೀರಿಸ್ಕೊಳ್ಳೋದ್ರಾಗ ಇರ್ತೈತಿ ಗೈಸ್. ಗಂಡ ಅನ್ನಂಗಿಲ್ರಿ.
ಕುಡಿ ಇಲ್ಲಿ ನೋಡ್ರಿ ಹೆಂಗ್ ಮಾಡ್ಯಾಳ ತಾಯಿ ತೋರಿಸ್ತೇನೆ ಅಮ್ಮಗೊಂಡ ಗಿಡ ಹಂಗ ಅನ್ನಬೇಡ ಗಿಡ ಎಲ್ಲಾರು ನಮ್ಮವ್ವ ಬೈದಾಳ ನೋಡಿ ನಿನಗೆ ಹಂಗ ಅನ್ನೋದಕ್ಕೆ ಏನಂತ ನಾವು ಹುಚ್ಚ ಅಂತಂದು ದೇವ್ರಾಣಿ ಕೃಷ್ಣ ನಾನಿ ನೆಕ್ಸ್ಟ್ ಆಮೇಲೆ ಕಾಲ್ ಮಾಡಿ ಕೇಳ ನಿನ್ನೆ ಬೈದಾಳ ನಮ್ಮ ಮಮ್ಮಿ ನಿನ್ನೆ ಕೈರೇನ ಬೈದಾಳ್ರಿ ಹೆಂಗ್ ಮಾತಾಡ್ತಾನವ ನಿಮ್ಮ ಮಮ್ಮಿ ಆದ್ಮೇಲೆ ನಿಮ್ಮ ಮಮ್ಮಿ ನಿಮ್ಮ ಪಪ್ಪ ಪ್ರೀತಿನ ಏನಂತ ನನಗೆ ಇಲ್ಲೇ ಮುಂದೆ ಹೇಳೋ ನಿಮ್ಮ ಮಮ್ಮಿಗೆ ಹೇಳುವಂಗ ಅಂದನ ಶೆಕು ಪ್ರೀತಿಯಿಂದ ಅಲ್ಲ ಹಂಗ ಸ್ವಲ್ಪ ಚುಡಾಯಿಸ್ಕಿರ್ತಾರಲ್ಲ ಅವಾಗ ಏನಂತಾರೆ ಶೆಕವ್ವ ನಿಮ್ಮ ಅವ್ವ ನಿಮ್ಮ ಅಪ್ಪಾಗ ಏನಂತಿರ್ತಾರ ನಿಮ್ಮ ಅವ್ವ ನಿಮ್ಮ ಅಪ್ಪಾಗ ಯಾಕೆ ರೀ ಅಂತ ಮಾಮ ಅಂತ ಅದನ್ನ ಬಿಟ್ಟ ಕುಡ್ಡು ಅಂತ ಅದು ಪ್ರೀತಿ ಡುಮ್ಮು ಅವ್ ಎಲ್ಲಾರ್ಗು ಹಂಗಂತನ್ರಿ ಡುಮ್ಮಿ ಅಂತನ್ರಿ ಡಬಲಿ ಅಂತನ್ರಿ ಅಮಾಕೊಂಡ ಅಂತನ್ರಿ ಈ ತರ ಒಂಥರ ಮಾತಾಡ್ತಾನ್ರಿ ಗೈಸ್ ನನ್ನ ಬಾಡಿ ಶೇಮ್ ಮಾಡ್ತಾನ್ರಿ ಗೈಸ್ ನಂಗೆ ಬೇಡಪ್ಪಾಜಿ ನೋಡ್ರಿ ಎಷ್ಟು ಪ್ರೀತಿ ಕೊಡ್ಸೋದು ನಂಗೆ ಹಿಂಗೆ ಹೆಂಗ್ ಹಿಡಿಬೇಕಿದೆ ನನ್ ಕರೆಕ್ಟ್ ಇರ್ತೈತಿ ಈಗ ಐತದ ಒಟ್ಟು ನನ್ನ ವಿರುದ್ಧ ಒಟ್ಟು ಹೆಂಗೆ ಕಟ್ಟಲಿ ಅಂತಿರ್ಲಿ ಆಗಿದ್ ನೀವು ಹಂಗ ಕುಡಿಸ್ಗಿಡ ನನ್ನ ಹಿಂದೆ ಪಾಪ ಬಾಯಿಗೆ ಸುಟ್ಟಿದಂದ್ರ ನೋಡ್ರಿ ಇಷ್ಟು ಕಾಳಜಿ ನೀನ್ ನಿಂತಿತ್ತಂತಿಕೋ ಜಗಳನ ಆಗ್ತಿದ್ದಿಲ್ರಿ ಗೈಸ್ ಜಗಳ ಆಗ್ಬೇಕ್ರಿ ಆದಟ್ಟು ಪ್ರೀತಿ ಜಾಸ್ತಿ ಆಕೈತ್ರಿ ಅದು ಸಗರಿ ಭಾಳ ಆಗೈತಿ ನೀ ಕುಡ್ದಿಲ್ಲ ಸಗರಿ ಭಾಳ ಆಗೈತ ನಾನು ಏನಂದಿ ನೀ ಕುಡ್ದು ಕೊಟ್ಟಿಲ್ಲ ಅಲ್ಲ ಮೂವಿ ಸೀನ್ ಕ್ರಿಯೇಟ್ ಮಾಡತ್ತನ್ರಿ ನಮ್ಮ ಹುಡುಗ ನಮ್ಮ ಅವ್ವದು ನೋಡಿ ಶಾಕ್ ಆಗ್ಬಿಡ್ತಾರೆ ಇವ್ರು ಎಲ್ಲಾರು ಮನ್ಯಾಗ ಕುಂತು ನೋಡ್ತಿರ್ತಾರ್ರಿ ಗೈಸ್ ನನಗೆ ಇವ್ರ ತಂಗಿ ಹೇಳ್ತಾ ಅಕ್ಕ ನೀವು ಮಣ್ಣು ಹಿಂಗ್ ಮಾಡಿದ್ದಿಲ್ಲ ಅಕ್ಕ ಹಿಂಗ ಅನ್ನತ್ತಿರಕ್ಕ ಮನ್ಯಾಗ ಹಿಂಗ್ ನೋಡಿದ್ದಕ್ಕ ಒಂದ್ ಹೇಳಿ ಇಟ್ಟು ಸಲ ನಾವೆಲ್ಲ ರೆಸಾರ್ಟ್ ಹೋಗಿದ್ದೀವಿ ತಿರ್ಗಾಡಕ್ಕೆ ಅಲ್ಲಿ ಎಲ್ಲ ಹೋಗಿದ್ದೀವಿ ಫಸ್ಟ್ ಟೈಮ್ ಚಲೋ ಮಾಡಿದ್ದು ಇಷ್ಟ ಫಸ್ಟ್ ಟೈಮ್ ಚಲೋ ಆಗೈತಿ ಬಿಕಾಸ್ ಅಲ್ಲಿ ಕಡಿಮೆ ಇರ್ತಿದ್ದು ಎರಡೆರಡು ಪ್ಯಾಕೆಟ್ ಕೊಡ್ತೀರಿ ಇಲ್ಲಿ 4 ಪ್ಯಾಕೆಟ್ ಒಮ್ಮೆ ಹಾಕಿನ್ಲ ನಾನು ನಿನಗೆ ಕರ್ನಾಗಿಡ್ಡಿ ಸುಳ್ಳಲ್ಲ ಚಲೋ ಆಗೈತೆ ಐತಿ ಸಲ ಖರೆ ಅದೇನ ಪಾಕಿಟ್ ಹೊಡಿತು ಗಿಡ್ಡ ನಡಿ ನೀವು ಅಡ್ಜಸ್ಟ್ ಮಾಡ್ಕೋತೇನೆ ಅಡ್ಜಸ್ಟ್ ಮಾಡ್ಕೊಂಡೆ ಅಂತ ಅದು ಈ ಮಾತು ಸೆಂಟೆನ್ಸ್ ತಪ್ಪಕ್ಕೆ ಸುರೇಶ್ ನಮ್ಮವ್ವ ನಮ್ಮಪ್ಪ ನನ್ನ ಫ್ಯಾಮಿಲಿ ಎಲ್ಲ ಬಿಟ್ಟು ನಿನ್ನ ಸಲುವಾಗಿ ಬಂದಿರ್ತೇನೆ ನಾನು ನಿಮ್ಮ ಮನೆ ಕೆಲ್ಸಕ್ಕಂತ ಅಂದ್ರೆ ಕೆಲಸನೂ ಮಾಡ್ಬೇಕು ನಾ ನಿನ್ನ ಕಾಳಜಿನೂ ಮಾಡಬೇಕು ನಿಮ್ಮ ಮನ್ಯಾಗಿನವ್ರ ಕಾಳಜಿನೂ ಮಾಡ್ಕೋಬೇಕನ್ನ ಇರ್ತೀನಿ ಪಕ್ಕ ಇರ್ತೀನಿ ನಿಜ ಇರ್ತೀನಿ ರೀ ಗೈಸ್ ಯಾಕಪ್ಪ ಅಂತಂದ್ರೆ ನನಗೆ ಮದ್ವಿನೇ ಇಷ್ಟ ಇರಲಿಲ್ಲ ಪ್ರತಿಯೊಂದು ಹುಡುಗಿಯರಿ ಮದುವೆ ಇಷ್ಟ ಇರೋದು ಸ್ಟಾರ್ಟಿಂಗ್ ಆಮೇಲೆ ಹಂಗ ಮದುವೆ ವಯಸ್ಸು ಬಂದಲ್ಲ ಅದು ಮದುವೆ ಆದ್ಮೇಲೆ ಮತ್ತೂ ತ್ರಾಸ ಏನು ಮಾಡಕ್ ಬರೋದಿಲ್ಲ ಈ ಕಡೆ ತವ್ರ ಮನ್ಯಾಗ ಕೆಲಸ ಮಾಡೋದು ಈ ಕಡೆ ಗಂಡನ ಮನ್ಯಾಗ ಕೆಲಸ ಮಾಡೋದು ನನ್ನ ಪುಣ್ಯ ರೀ ಗೈಸ್ ನಾ ತವ್ರ ಮನ್ಯಾಗ ಮಾಡಂಗಿಲ್ರಿ ಅನಿವಾರ್ಯ ಅಲ್ಲದ ಈಗ ಹೆಂಗ್ ಮಾಡ್ಬೇಕು ಅನ್ನೋ ಸಲ ಮಾಡತಾಳ ಅಂದ್ರೆ ಸ್ವತಃ ಮನಸ್ಸಲ್ಲೇ ಮಾಡತ್ತಿದ್ದೆ ಈಗ ಚಾ ಮಾಡ್ಕೊಟ್ಟಿದ್ದು ಸ್ವತಃ ಮನಸ್ಸಲ್ಲೇ ಅಲ್ಲ ಅನ್ನಿಸ್ತು ಖರೆ ಮಾತಾಡು ಮತ್ತೆ ನೀ ಹೇಳದನ ನಾ ಸ್ವತಃ ಮನಸ್ಸಲ್ಲೇ ಅಲ್ಲ ಅಂದ್ರೆ ಒಂದ್ 2 ಮಾಡಿ ಕ್ಯಾಶ್ ಗಪ್ ಕುಂಡಿರ್ತೀನಿ ರೀ ಕೈಸ್ ಇಷ್ಟೆಲ್ಲ ಹರಿದ ಕ್ಯಾಶ್ ಹಾಕೋ ಅಂತ ಅವಶ್ಯಕತೆ ರೀ ಏನೇ ಚಲೋ ಆಗ್ಲಿ ಹಿಂಗ್ ಟೇಸ್ಟ್ ಆಗ್ಲಿ ಅಂತ ಮಾಡ್ತೇನೆ ನಾನು ಆದ್ರೆ ನನಗ ತಿರುಮಂತ್ರ ಮಾತಾಡ್ತಾನಿವ ಥ್ಯಾಂಕ್ ಯು ರೀ ಸರಿ ಬಾಯ್ರಿ ಮಂದಿ ನಿಮ್ಗೆ ಪಾಪ ಬ್ಯಾಸರ್ಕಿದ್ರು ನೋಡಕ ಅವ್ರಿಗೆ ನಮ್ಮ ಮಾತು ಕೇಳಕ್ ಮಜಾ ಬರ್ತೈತಂತ ಹೆಂಗ್ ಕುಡಿಯತ್ತ ನೋಡ್ರಿ ಗೈಸ್ ಸಣ್ಣ ಹುಡುಗರ ಗತೆ ಬಿಕಾಸ್ ಚಾ ಪುಡಿ ಬರ್ತೈತ್ರಿ ಗೈಸ್ ಮತ್ ಸಿಟ್ ಮಾಡ್ತಾನ್ರಿ ಅದ್ರ ಸಲುವಾಗಿ ಈಗ ಏನೋ ಒಂದು ಸ್ಟ್ಯಾಂಡ್ ತರ್ಲಿಕ್ಕಂದ್ರು ಒಂದಿಟ್ಟು ಸೌಂಡ್ ಏನಾರ ಈಗ ನೋಡ್ರಿ ಇದನ್ನ ಹಾಕಕತ್ತಿದ್ದೆ ಅದು ನನಗೆ ಗೊತ್ತಿಲ್ದಂಗೆ ಸೌಂಡ್ ಬಂತ್ರಿ ಹೊಲಸು ಬೇಗಳ ಬೈದ್ರಿ ಕಣ್ಣ ನೀರಾಗ ಬಂದು ರೀ ಗೈಸ್ ಇರ್ಲಿ ನಮ್ದು ಯಾರಿಗೆ ಹೇಳ್ಕೊಳ್ಳೋದು ಅದ ನನ್ನ ಬೈಲಾರ್ದ ಪ್ರೀತಿ ನನ್ನ ಮಾಡ್ಬೇಕು ಅದ ನಾ ಈಗತಿ ಹರ್ಕೊಳ್ಳೋದ ನೋಡ್ರಿ ಹಿಂಗ ಮತ್ತೆ ಚಾಲು ಮಾಡ್ತಾವ ಚಾಲು ಅಲ್ಲೆಗಡೆ ಹೇಳ್ತಿರ್ತೇನೆ ನಾ ಪ್ರೀತಿ ರೀ ಗೈಸ್ ಅದು ನಮ್ಮ ಡ್ರೆಸ್ ನೋಡ್ರಿ ಎಲ್ಲ ಎಲ್ಲೇ ಬಿಟ್ಟ ಪೆಪ್ಪರ್ ಮೆಣಸಿನ ಪೆಪ್ಪರ್ ಮೆಣಸಿನ ಪೆಪ್ಪರ್ ವಿಚಿತ್ರ ಸರಿ ಬಾಯ್ರಿ ನಾವು ಆಮೇಲೆ ಸಿಗ್ತೇವೆ ಸ್ವಿಮ್ಮಿಂಗ್ ಪೂಲ್ ಎಲ್ಲೂ ಹೋಗಲ್ರಿ ಗೈಸ್ ಈಗ ಯಾಕಂದ್ರೆ ಈಗ ಆತ್ರಿ ಟೈಮ್ ಆತು ಈಗ ವಿಡಿಯೋ ಫಸ್ಟ್ ಎಡಿಟ್ ಮಾಡೋದ ನಮ್ 3-4 ವಿಡಿಯೋ ಎಡಿಟ್ ಮಾಡ್ಬೇಕ್ರಿ ಅದ ಭಾಳ ಟೈಮ್ ಹೋಗ್ತೈತಿ ಆ್ಯಂಡ್ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಓಕೆ ಹಾಂ ಮೇನ್ ತಡಿ ನಾ ನೋಡ್ಕೊತೇನೆ ಇಲ್ಲೇತಿ ನಾನು ಕರೆಕ್ಟ್ ಐತಿ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ 4 ವಿಡಿಯೋ ಎಡಿಟ್ ಮಾಡಬೇಕು ಅದನ್ನು ಪೋಸ್ಟ್ ಮಾಡಬೇಕು ಟೈಮ್ ಭಾಳ ಹಿಡಿತೈತಿ ಒಂದೊಂದು ವಿಡಿಯೋ ಎಡಿಟ್ ಮಾಡೋಕೆ ಒಂದು ಅರ್ಧ ತಾಸು ಹಿಡಿತೈತಿಲ್ಲ ಗಿಡ ಕಂಟೆಂಟ್ ವಿಡಿಯೋ ಯಾಕಂದ್ರೆ ಮ್ಯೂಸಿಕ್ ಮತ್ತು ಎಫೆಕ್ಟ್ ಹಾಕ್ಬೇಕಾಗ್ತೈತಿ ಆಮೇಲೆ ಲಾಫಿಂಗ್ದು ಎಫೆಕ್ಟ್ ಏನೇನು ಇರ್ತಾವಲ್ಲ ಅವನ್ನೆಲ್ಲ ಹಾಕ್ಬೇಕಾಗ್ತೈತಿ ಅವನ್ನೆಲ್ಲ ಸರ್ಚ್ ಮಾಡಬೇಕು ಈಗೆಲ್ಲ ಪ್ರತಿಯೊಂದು ಮಾಡಬೇಕು ಆ್ಯಂಡ್ ಪಟ ಮತ್ತು ನಾನು ನಾಳೆ ಬೆಳಿಗ್ಗೆ ಚೆಕ್ಔಟ್ ಆಗ್ತೀವಿ ಸೊ ಇವನ್ನೆಲ್ಲ ಮತ್ತೆ ಚಾ ತೆಗೆದಿಡಬೇಕು ಆ್ಯಂಡ್ ನಂಗೆ ಯಾಕೋ ಸೂಪ್ ಕುಡಿಬೇಕಂತೈತಿ
ಚಿಕನ್ ಮಂಚ ಸೂಪ್ ಕುಡಿಬೇಕು ಅನ್ಸಾತೈತಿ. ಸೊ ಈಗ ಬೇಡ ಆಮೇಲೆ ಕುಡಿಯುವಂತೆ ತರ್ಸ್ ನೀ ಹಂಗಂತೆ ಹಂಗೆ ಅಷ್ಟೇ ಕೇಳ್ತಾನ ಅವ್ರಿಗಿದ್ರ ಹಂಗೆ. ಓಕೆ, ಸೊ ಸಿಗ್ತೇವ್ರಿ ಗೈಸ್. ಬಾಯ್. ಲಾಟ್ಸ್ ಆಫ್ ಬಾಯ್. ಮಾಡೇ ಬಿಡ್ರಿ, ಆಮೇಲೆ ಸಿಗ್ತೀವಿ. ಹಚ್ಚದ ಏನೊಂದ್ಸಲ ನೋಡು ಹೆಂಗೆ ಮಾಡ್ತಾರ. ರೀ ಗೈಸ್ ಇಲ್ಲಿ ರೀಲ್ಸ್ ಮಾಡ್ಬೇಕಾದ್ರೆ ಬುದ್ದಮ್ಮ ಕಣ್ಣೀರು ತೆಗ್ಸತ್ತಾಳೆ. ಹೆಂಗೆ ಇಲ್ಲಿ ನೋಡ್ರಿ ಕಾಣತ್ತಾವ ಇಲ್ಲಿ ನಿಮ್ಗೆ ಕಣ್ಣೀರ ಕಾಣಿಸತ್ತಿಲ್ಲ ಅಷ್ಟೇ. ಮಾಡೋಸಲ ಈಗ ಬಂದು ನೋಡ್ರಿ ಏನು ಜಂಡು ಮುಚ್ಚುವುದಿಲ್ಲ ಏನೂ ಇಲ್ಲರಿ. ರಿಯಲ್ ಆ್ಯಕ್ಟ್ ಮಾಡೋ ಸಲುವಾಗಿ ಕಣ್ಣೀರು ಬರ್ಸದ. ಏನೋ ಒಂದು ಇನ್ಸಿಡೆಂಟ್ ಎಲ್ಲ ನೆನ್ಪು ಮಾಡ್ಕೋತಾಳೆ. ನಂದಾಕಿನ ಜಗಳ ಆಗಿದ್ದ ಕಣ್ಣೀರು ಹಿಂಗೆ ಬರ್ಸ್ಕೊತಾಳೆ ನೋಡ್ರಿ. ಬಂದು ಹೆಂಗೆ ಕಾಣತ್ತಾವ ನೋಡ್ರಿ ಅಮ್ಮಗೊಂಡ. ಹೆಂಗೆ ಹೇಳಿದಷ್ಟೇ ಈಗ ಕಂಬ ನಿಂತಂಗ ನಿಂತಿದ್ದಿ ಗೆಳತಿ ಗಂಡನ ಮನಿಯಾಗ ತುಪ್ಪದಾಗ ಕೈಯ ತೊಳೆದೇನ ಶ್ರೀಮಂತ ನೋಡುಗನಾಗಲಾಗ ಹತನಂತೆ ಕಲಿಯುವಾಗ ತತ್ತ ಹೇಳಿದಿ ಕೈ ಹಾಕಿ ಹಗಲಾಗ ಹತನಂತೆ ಕಲಿಯುವಾಗ ತತ್ತ ಹೇಳಿದಿ ಕೈ ಹಾಕಿ ಹಗಲಾಗ ಸತ್ತರು ಬದುಕಿದವನ ಜೋಡಿ ಅಂತಿದ್ದಿ ಕುಂತಾಗ ಮಗಲಾಗ. ಸ್ವಲ್ಪ ಧ್ವನಿ ಚೇಂಜ್ ಮಾಡಿ ಹಾಡತ್ತೇನ್ರಿ ನಾನು. ನೆನಪೆಲ್ಲ ಮುಚ್ಚಿದಿ ಬಗಲಾಗ ಕಣ್ಣಿಟ್ಟ ಚಚ್ಚಿದಿ ಗೆಳತಿ ನುಚ್ಚಾಗುವಂಗ ಮನಸ್ಸ ಏನೇನು ಕಟ್ಟಿಕೊಂಡು ಕುಂತಿದ್ದಿ ನನ್ನ ಬಗ್ಗೆ ದೊಡ್ಡುವ ಕನಸ ದೊಡ್ಡುವ ಕನಸ. ಹಾಕೊಲ್ಲ ನೀರು ಬರಾತೀನಿ ಇಲ್ದರಿ ಕಣ್ಣೀರ್ ನಿನ್ನೆ ಕಣ್ಣು ನೀರು ಏನಂತ ಬತ್ತಿಗರಿಗೆ ಸತ್ತ ಉಳಿದಾರು ಸುತ್ತ ನಿಸುಳಿಲ್ಲೇ ನನ್ನಿನ ಬೆರಕಿ ಸಾಕಿದಾಗಗಳು ಕೊಯ್ಸ್ಬೇಕಂತೇಳಿ ಹೊತ್ತಿದ್ದೇನ ಹರಕೆ. ಓಕೆ ಪಟ ವಿಡಿಯೋ ತಗೋ. ಗುಡ್ ಮಾರ್ನಿಂಗ್ ಗೈಸ್, ಹ್ಯಾವ್ ಅ ಗ್ರೇಟ್ ಡೇ. ಇವಾಗ ಬೆಳಕಾತು, 7ಕ್ಕೆ ಬೆಳಕಾಗೈತಿ. ಅಲ್ಲಿಗೆ ಇಲ್ಲಿ ತಿಕ್ಕೊಂಬಿಟ್ಟ ಇಟ್ಟು ಬಂತು. ಈಗ ಸೂರಪ್ಪ ಸ್ವಿಮ್ಮಿಂಗ್ ಪೂಲಿಗೆ ಬೀಳಕ್ಕೆ ಹೊಂಟಾನ. ಬೀಳೋ ಬೇಡಪ್ಪ ಆಳಿಲ್ಲ ನಾನು ಅಂತೀನಿ. ಬಿದ್ದಾಗೈತ್ರಿ ಇವಾಗ ಮತ್ತೊಂದ್ಸಲ ಬೀಳೋದೇನ ದೊಡ್ಡದಲ್ಲ. ಎದ್ರ ಬಗ್ಗೆ ಮಾತಾಡತ್ತಿ? ಸ್ವಿಮ್ಮಿಂಗ್ ಪೂಲ್ನಾಗ ಅದ ಅಲ್ಲೇ ಸಲ ಬಂದಾಗೂ ಇಬ್ರು ಬಿದ್ದಿದ್ದು. ಏನು ಮಾಡೋದ್ರಿ ಗೈಸ್, ಬಿದ್ದೇನಿ ಖರೆ ತೇಲಾಡಕ್ಕೆ ಆಗೋತ್ರಿ ಗೈಸ್. ಇವು ಬಿದ್ದಾನು ತೇಲಿ ಮುನಿಗೆಲ್ಲ ಎದ್ದು ಬಂದನ್ರಿ ಗೈಸ್. ಬಿಕಾಸ್ ಅವನು ಕಾಲು ನಿಲ್ಕ್ತಾವ, ನಾನು ನಿಲ್ಕಂಗಿಲ್ಲ. ಸೊ ಹಂಗಾಗಿ ಈಗ ಇವ್ ಹೊಂಟಾನು. ಇವ್ ಹೋಗೋದಕ್ಕ ನಾ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿ ತಿಂದ್ಬಿಡ್ತಾನೆ ರೀ ಪ್ಲೀಸ್. ಹಂಗೆ ಮಾಡ ಅಲ್ಲಿ ನಾಷ್ಟ ಮಾಡ್ತಾನೆ ಎಲ್ಲಿ ಅಲ್ಲ ಡವ್ವ ಇದ್ರಿ ಇದು ಬಿಡ್ತೈತ್ರಿ ಇದು ಹಸು. ಮತ್ತೆ ಯಾರಿಗೆ ಬಂದಿಂದ ಓಕೆ ಗೈಸ್, ಬಾಯ್ ಬಾಯ್. ಅಲ್ಲಿ ಹೋಗಿ ವಿಡಿಯೋ ಒಂದು ತರಿಸಿದ್ದೆ ನಾನು. ಇಲ್ಲಿ ನೋಡ್ರಿ ಇಲ್ಲಿ ಮೇಡಮ್ ಟೆಲ್ ಎಲ್ಲ ವೆರೈಟಿ ತಡಿ ಫಸ್ಟ್ ಪಪ್ಪಾಯ ತಿಂತೇನೆ. ಟೇಸ್ಟ್ ಅದಾವ, ದೊಡ್ಡ ಅದಾವ್ರಿ ಗೈಸ್. ಮಸ್ತ್ ಇದೆ. ಗಿಡಿಯು ಎಷ್ಟು ಗಟ್ಟಿ ಇರ್ತಲ್ಲ ಹಣ್ಣುಗಳೆಲ್ಲ. ಇಲ್ಲೇ ಬೆಳಿತಾರಲ್ಲ ಮೆದುವಡ, ಉದ್ದಿನ ಬೇಳೆ ವಡ ರೀ. ತೂತೋಡ ಮಸ್ತ್ ಮಾಡಿ. ಒಂದೇ ದರ್ಶದ ಹಾಕಿದ್ಲ ನಮ್ಗೆ ಗೊತ್ತಿದ್ದಿದ್ರ. ಅಲ್ಟಿಮೇಟ್. ಇಲ್ಲಿ ಹೊಸಾದ ನೋಡ್ರಿ, ಇಲ್ಲಿ ನೋಡ್ರಿ ಇದ್ರಾಗ ನೋಡದ ಬಟಾಟಿ ಹೊತ್ತೈತ್ರಿ. ಹೊತ್ತಿಲ್ಲ ಹಂಗೆ ಟೇಸ್ಟ್ ಅವನು ಚಲೋ ಐತಿ. ನಂದ್ರಾಗಿಂದ ಯಾಕೆ ತಿನ್ಲಿಲ್ಲಪ್ಪ ಅಂತಂದ್ರೆ ಆಕೆ ಇಷ್ಟ ಅಲ್ವಾ. ಈಗ ಒಂದು ಕಂಟೆಂಟ್ ಮಾಡ್ಬೇಕು. ನಾನು ಇವಾಗ ಕೈ ತಗೊಂಡ್ಬರ್ತೇನೆ. ನಾನು ಒಂದು ಹಸು ಭಾಳ ಆಗೈತಿ. ಸಿಂಪಲ್ ಹೋಗಿದ್ನಿ, ಅಲ್ಲಿ ನೋಡ್ರ ಲೇಡೀಸ್ ಭಾಳ ಇದ್ರ ಆತ ಸಲವಿನ ಫೋಟೋ ಶೂಟ್ ಮಾಡತ್ತಿರ. ಅದನ್ನ 10 ನಿಮಿಷ ನೋಡ್ಕೊಂಡು ನಿಂತಾನ್ರಿ ಅವ್ರು ಹೋಗ್ತಾಗೆಲ್ಲ ನೋಡ್ಕೊಂಡಿದ್ನಿ. ಹೋಗ್ಲಿಲ್ಲ, ಅದ್ರ ಸಲ ವಾಪಸ್ ಬಂದ್ಬಿಟ್ನಿ. ಮತ್ತೆ ಟೈಮ್ ಅಂತ ಆಗೈತಿ, ನಾವು ಚೆಕ್ಔಟ್ ಆಗ್ಬೇಕು. ಅದ್ರ ಸಲುವಾಗಿನ ಇವಾಗ ನಾಷ್ಟ ಮಾಡಿ ಇಲ್ಲಿಂದ ಜೈ ಅಂತೀವಿ. ಪ್ರತಿಯೊಬ್ಬ ಹೆಂಡತಿ ಕರ್ತವ್ಯನೂ ಇದ ನೋಡ್ರಿ ಗೈಸ್.
ಮಡಚಿಡೋದು, ಹಿಂದಿದ್ದು ಬೆಳೆಯೋದು ಎಲ್ಲ ಅವುಗಳದ್ದು ಎಸ್ಯಾರ್ದು ಇದು ಏನು ಮಾಡೋಕ್ಕಲ್ಲ ಗೈಸ್. ಏನಿಲ್ಲ, ಇವೆಲ್ಲ ಫಸ್ಟ್ ಅಂದ್ರೆ ಶೂಟ್ ಮಾಡತ್ತಿದ್ವಲ್ಲ, ಸೊ ಹಾಗಾಗಿ ಒಂದು 4 ಥರ ಡ್ರೆಸ್ ಚೇಂಜ್ ಮಾಡ್ಬೇಕು. ಇದ್ರ ತೋಳು ಸಕಟ್ ತೆಗ್ದಿಲ್ಲ, ಹಂಗೆ ಹೊಸ ತಗೊಂಬಂದ್ಬಿಟ್ಟೇನಿ. ಎಲ್ಲ ಪಟ್ಟ 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 ಮಡಿಚಿ ಇಟ್ಬಿಟ್ರು. ಮತ್ತೆ ಹೆಂಗಾರು ಮನೆಗೆ ಹೋಗಿ ಮತ್ತೆ ಇಸ್ತ್ರಿ ಮಾಡಿ ಮಾಡ್ತೈತಿ. ಚೆಕ್ಔಟ್ ಆದ್ವಿ. ಸೊ ಸೂರ್ಯ ಇಲ್ಲದನ್ನು ಕಾಲ ಇದನ್ನು ನೋಡ್ತಿಲ್ಲ. ಆ್ಯಂಡ್ ನಮ್ಮ ಗಾಡಿ ರೀ ಈಗ ಹೋಗ್ತೀವಿ ರೀ. ನಿಮ್ಗೊಂದು ವ್ಯೂ ತೋರಿಸ್ತೇನೆ ನೋಡ್ರಿ ಗೈಸ್, ಏನು ಮಸ್ತ್ ಐತ್ರಿ ಗೈಸ್. ಫುಲ್ ಫಾಗ್ ಐತೆ ನೋಡ್ರಿ ಆ ಸೈಡ್ದು. ಮಸ್ತ್ ಐತಲ್ಲ, ಇಲ್ಲೇ ಚಲೋ ಐತಲ್ಲ. ಇಷ್ಟ ಆತ್ರಿ ನಂಗೆ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಇಷ್ಟ ಆತೈತಿ. ಎವ್ರಿ ಟೈಮ್ ಇಲ್ಲೇ ಬರ್ಬೇಕು ಅನ್ನಿಸ್ತೈತ್ರಿ ಗೈಸ್. ಕ್ಯೂಟ್ ಐತಿ, ಚಲೋ ಐತಿ. ಸೊ ಗೈಸ್ ನಾವು ಅಂತ ಹೊಂಟೀವ್ರಿ ಗೈಸ್. ಅಲ್ಲೇ ನಾಯಿಗಳಿದ್ದು ರೀ, ಎಷ್ಟು ಚಂದ ಧಮಕ್ ಧಮಕ್ ಇದು ಮಸ್ತ್ ಅದಾವ್ರಿ ಗೈಸ್. ಇದ ರೆಸಾರ್ಟ್ ರೀ ಅವ್ರ ನಾಯಿ. ಹಾಂ, ಅಂದ್ರ ಒಂದು ಗೋಲ್ಡನ್ ಇತ್ತ, ಚಲೋ ಐತಿ ಕರೆ, ಮಸ್ತ್ ಇತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಥ್ಯಾಂಕ್ ಯು.